ನಮಸ್ಕಾರ ಸೀನಿಯರ್ಸ್ ಇದ್ದಾರೆ ನೀವೆಲ್ಲರೂ. ಇದು ನನ್ನ ಡೆಬ್ಯೂ ಸಿನಿಮಾ. ನಾನು ಸಂಜಯ್ ಮಳವಳ್ಳಿ ಅಂತ ಒಂದು ಹುಟ್ಟು ಗ್ರಾಮದಲ್ಲಿ ಹುಟ್ಟು ಅಲ್ಲಿ ಶಾಂತಿ ಕಾಲೇಜು ಅಂತ ಮಳವಳ್ಳಿಯಲ್ಲಿ ಅಲ್ಲಿಂದ ಓದ್ಕೊಂಡು ಮಂಡ್ಯ ರಮೇಶ್ ಸರ್ ಒಂದು ಸರಿ ನಮ್ಮ ಕಾಲೇಜಿಗೆ ಬಂದಿದ್ದೆ. ಸೊ ಅವ್ರ ಗೈಡ್ಲೈನಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದ. ಸೊ ಅಲ್ಲಿಂದ ಒಬ್ಬ ರೈಟರ್ ಆಗಿ ಇಲ್ಲಿವರೆಗೂ ಒಂದು ಸಿನಿಮಾ ಡೆಬ್ಯೂ ಆಗಿ ಕಾಲೇಜ್ ಕಲಾವಿದೆ. ಇವತ್ತು ಜೂನ್ 6ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಸಿನಿಮಾ ಒಂದು ಕಾಲೇಜ್ ಲೈಫ್ ಲವ್ ಸ್ಟೋರಿ. ಸೊ ಒಂದು ಪ್ರಯೋಗಾತ್ಮಕ ಲವ್ ಸ್ಟೋರಿನ ಸೊ ಒಂದು ಏನಿದು ಒಂದು ಭಾವನೆಗಳನ್ನ ಮೂಲಕ ಹೇಳುವಂಥ ಒಂದು ಕಥೆ ಆಗಿರುತ್ತಿದ್ದು. ಸೊ ಯಾವ ಥರ ಅಂತಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಲವ್ ಅನ್ನೋದು ಹಾಗೆ ಆಗಿರುತ್ತೆ. ಸೊ ಆ ಒಂದು ಲವ್ ಮತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ಸೊ ಅಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ದೂರ ಆಗಿರ್ತಾರೆ. ಮತ್ತೆ ಅವರು ಚಿಗುರು ಹೊಡೆದು ಮತ್ತೆ ಅವರು ಸೇರ್ತಾರ ಅಥವಾ ಇಲ್ವಾ ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಸರ್ ಡ್ರಗ್ಗಳಿಂದ ಅಂದ್ರೆ ಈಗ ಡ್ರಗ್ಸ್ ಅಂತಂದ್ರೆ ಬಂದು ಒಂದು ಒಂದು ಕಾಲೇಜ್ ಲೈಫ್ ಅಂತಂದ್ಮೇಲೆ ಎಲ್ಲ ಒಂದ್ ಕಡೆ ಗೊತ್ತಿಲ್ಲದೆ ಇರೋ ತರ ಎಲ್ಲಾ ಕಾಲೇಜಲ್ಲೂ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು. ಎಲ್ಲ ಒಂದ್ ಕಡೆ ಈ ತರ ಗೊತ್ತಿಲ್ಲದೆ ಕಾಲೇಜವ್ರಿಗೂ ಕೂಡ ಗೊತ್ತಿಲ್ಲದೆ ಎಲ್ಲ ಒಂದ್ ಕಡೆ ಆಗ್ತಾ ಇರುತ್ತಲ್ಲ ಒಂದು ಡ್ರಗ್ ಅನ್ನೋದೊಂದು. ಸೊ ಅಂತ ಸನ್ನಿವೇಶದಲ್ಲಿ ಒಬ್ಬ ಒಳ್ಳೆಯವನ್ನ ಯಾವ ರೀತಿ ಕೆಟ್ಟವನಾಗಿ ಮಾಡಬಹುದು ಅನ್ನೋದನ್ನ ಈ ಕಥೆ ಮೂಲಕ ಹೇಳ್ಬೋದು. ಸರ್ ಸ್ಪೆಷಲ್ ಅಂತಂದ್ರೆ ಒಂದು ಭಾವನೆಗಳ ಮೂಲಕ ಒಂದು ಮನಸ್ಸಿನ ಏನು ಆಳ ಇದೆ ಅದನ್ನ ಟಚ್ ಮಾಡಕ್ ಕೊಟ್ಟಿದ್ದೀನಿ. ಇಲ್ಲ ಸರ್ ಆತರ ಏನ್ ಮಾಡಿಲ್ಲ. ಸರ್ ಈಗ ನಮ್ಮ ಸಿನಿಮಾದಲ್ಲಿ 4 ಸಾಂಗ್ ಇದೆ. ಒಂದು 3 ನೀವು ನೋಡಿರ್ಬೋದು. ಇನ್ನೊಂದು ಒಂದು ಪ್ಯಾಥೋ ಸಾಂಗ್ ಇದೆ, ಒಂದು ಕರೆದು ಬಿಡು ಅಂತ ಹೇಳಿ. ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು 4-5 ಡೇಸ್ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಮತ್ತೆ ನಮ್ಮ ಆರವ್ ಸೂರ್ಯ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ. ಮತ್ತೆ ಚೈತ್ರ ಲೋಕನಾಥ್ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡಿತಾ ಇದ್ದಾರೆ ನಮ್ಮ ಸಿನಿಮಾ ಮೂಲಕ. ಸೊ ಹುಲಿ ಕಾರ್ತಿಕ್ ಸರ್ ಮತ್ತೆ ಹರಿಣಿ ಮೇಡಮ್, ರಮೇಶ್ ಭಟ್ ಸರ್ ತುಂಬಾ ಒಂದು ಒಳ್ಳೆಯ ಟೀಮ್ ಸೇರಿ ಒಂದು ತಂಡ ಕಟ್ಟಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇಲ್ಲ ಸರ್ ಸೀನಿಯರ್ಸ್ ಇದ್ದೀರಾ, ನಿಮ್ಮ ಮುಂದೆ ಅದು ಹಾಗೆ ಆಗುತ್ತೆ ಸರ್. ಅದು ಹೌದು ಸರ್ ಮ್ಯೂಸಿಕಲ್ ಜರ್ನಿ ಸಿನಿಮಾ. ಸರ್ ಇದಕ್ಕಿಂತ ಮುಂಚೆ ನಾನು ಸುಮಾರು ಒಂದು 10-15 ಮೂವಿಗಳಲ್ಲಿ ಅಸಿಸ್ಟೆಂಟು ರೈಟರ್ ಆಗಿ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸೊ ಹಾಗೆ ಕೆಲಸ ಮಾಡ್ಕೊತ ಬಂದಾಗ ಒಂದು ನಮ್ಮ ತರುಣ್ ಶರ್ಮಾ ಸರ್ ಸುಮ್ಮನೆ ಹಾಗೆ ಒಂದು ಕಥೆನ ಏನೋ ಅಂತ ಹೇಳಿ ಅಂತ ಹೇಳಿದಾಗ ಜಸ್ಟ್ ಒಂದು ಕಥೆನ ರೆಷನ್ ಕೊಟ್ಟೆ. ಸೊ ಅವಾಗ ಕೊಟ್ಟಿದ್ದೆ ಇದೊಂದು ಕಾಲೇಜ್ ಸರ್. ಪ್ರೊಡ್ಯೂಸರ್ ಎಸ್ ಸರ್. ಸರ್ ಬೆಂಗಳೂರು ಮತ್ತೆ ಸುತ್ತಮುತ್ತ ಅಂದ್ರೆ ಮಂಗಳೂರು, ಚಿಕ್ಕಮಗಳೂರು ಮತ್ತೆ ಸಕಲೇಶ್ಪುರ, ದೇವ್ರ ಮನೆ, ಸೊ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಸರ್. ಹೌದು ಸರ್. ನಾನು ಆಕ್ಚುಲಿ ಮೂಲತಃ ರೈಟರ್ ನಾನು. ಹಾಂ ಸರ್, ಕಥೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಇಲ್ಲ ಸರ್. ಅಂದ್ರೆ ಒಂದು ಪ್ಯಾಟರ್ನ್ ಇರುತ್ತೆ ಸರ್ ನಾನು ಬರೀಬೇಕಾದ್ರೆ. ಸೊ ಅದನ್ನ ಟಚ್ ಮಾಡ್ಬೇಕು. ಅದನ್ನ ಕೆಲವೊಂದು ಪದಗಳಿರ್ತವೆ, ಡ್ರಾಮೆಟಿಕ್ ವರ್ಡ್ಸ್ಗಳು ಅಂತ ಇರ್ತಾವಲ್ಲ. ಸೊ ಅದನ್ನ ಟಚ್ ಮಾಡಕ್ ಹೋಗೋದು. ಸೊ ಒಂದು ಸಿನಿಮಾಟಿಕ್ ವರ್ಡ್ಸ್ಗಳು ಅಂದ್ರೆ ಏನಿರುತ್ತೆ ಸೊ ಅದನ್ನ ಬರೆದು ಜನಗಳಿಗೆ ಇಂಪಾಗಿರ್ಬೇಕು ಸರ್, ಒಂದು ಕೇಳ್ತಾ ಇರ್ಬೇಕು. ಸೊ ಆ ಥರದೊಂದು ಪ್ರಯತ್ನ ಪಡಿದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ ಸರ್. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಥ್ಯಾಂಕ್ ಯು ಸೊ ಮಚ್ ಸರ್, ನೀವು ಬಂದಿದ್ದಕ್ಕೆ. ಹಾಗೆ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಮಾಧ್ಯಮದವ್ರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಅಲ್ಲಿ ನಮ್ಮ ಗುರುಗಳು, ನಮ್ಮ ಚಾನಲ್ಸ್ ಮಾಸ್ಟರ್ ಇದ್ದಾರೆ, ಥ್ಯಾಂಕ್ ಯು ಮಾಸ್ಟರ್. ನೀವು ಎಲ್ಲ ಗಣ್ಯರಿಗೂ ತುಂಬ ಧನ್ಯವಾದಗಳು ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಳಿ ಸರ್, ನಿಮಗೆ ಇಷ್ಟ ಆಯ್ತು ಸರ್? ಸರಿ ಪಾತ್ರ ಹೇಳಿ ಸರ್. ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ಆರ್ಯ ಅಂತ ಸರ್. ಒಬ್ಬ ಒಳ್ಳೆ ಸ್ಟೂಡೆಂಟು, ಅವನಿಗೆ ಆದಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಇನ್ನೊಂದು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅವನು. ಕಾಲೇಜಲ್ಲಿ ಅವನದೇ ಆದಂಥ ಒಂದು ಫ್ರೆಂಡ್ಸ್ ಇರುತ್ತೆ, ಅವನದೇ ಆದಂಥ ಗ್ಯಾಂಗ್ ಇರುತ್ತೆ. ಆ್ಯಸ್ ಯೂಶುವಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗೆ ಒಂದು ಗ್ಯಾಂಗ್ ಇದೆ ಅಂದರೆ ಅದಕ್ಕೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ. ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜಗಳ ನಡೀತಾರೆ. ಸೊ ಆ ಥರದ್ದೊಂದು ಸಿಚುವೇಶನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅವ್ನು ತುಂಬ ಡೀಸೆಂಟ್ ಹುಡುಗ. ಅಮ್ಮ ಅಂದರೆ ತುಂಬ ಇಷ್ಟ, ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ, ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ. ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯನ್ನು ಇಷ್ಟಪಟ್ಟಿರಲ್ಲ. ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟರ್ ಆಗ್ತಾಳೆ. ಅದಾದಮೇಲೆ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಅಲ್ಲಿಂದ
ಅವ್ನು ಯಾವ ಟರ್ನ್ಸ್ ತಗೊಳ್ತಾನೆ ಅವ್ನ ಜೀವನದಲ್ಲಿ, ಏನಾಗುತ್ತೆ ಕೊನೆಗೆ ಅವನ ಲೈಫಲ್ಲಿ ಅನ್ನೋದೇ ಈ ಕತೆ ಸಾರಾಂಶ ಆಗಿ ನನ್ನ ಪಾತ್ರ ಅದು ಹಾಗಿದೆ. ಅನ್ಸುತ್ತೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ, ಆಲ್ ಬಿ ಫ್ರಾಂಕ್ ವಿತ್ ಯು. ಬಟ್ ಏನಂದ್ರೆ ಇದರಲ್ಲಿ ನಾವು ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೀವಿ. ಏನಂದ್ರೆ ಇದರಲ್ಲಿ ನಿಮ್ಮ ಟ್ರೈಲರಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ. ಅಂದ್ರೆ ಮೇ ಬಿ ನಿಮಗೆ ಎಂಡಲ್ಲಿ ಪ್ರೊಟಗನಿಸ್ಟ್ ಆಂಟಗನಿಸ್ಟ್ ಅನ್ನೋ ಥರ ಕಾಣಿಸುತ್ತೆ, ಅದು ಇರ್ಬೋದೇನೋ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ. ಬಟ್ ಫ್ರೆಂಡ್ಶಿಪ್ ಅಲ್ಲಿ ಒಂದು ಸಬ್ಟೆಕ್ಸ್ಟ್, ಒಂದು ಸಬ್ಲೈನ್ ಅಲ್ಲಿ ನಾವು ಒಂಚೂರು ಟಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿನಿಮಾಲಿ. ಸೊ ಸಿನಿಮಾ ನೋಡಿದಾಗ ಖಂಡಿತ ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾ. ಆಮೇಲೆ ಸರ್ ಕೇಳಿದಾಗ ಇದೊಂದು ಮ್ಯೂಸಿಕಲ್ ಸಿನಿಮಾ ಅಂತ ಕೇಳಿದ್ರು. 100% ಮ್ಯೂಸಿಕಲ್ ಸಿನಿಮಾ. ಯಾಕಂದ್ರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಕೊಡಿದ್ರು ನಮ್ಮ ಸೂರಜ್ ಸರ್. ಸೊ ಸಿನಿಮಾ ನಾವು ನೋಡ್ಬೇಕಾದ್ರೆ ಒಂದು ಮ್ಯೂಸಿಕಲ್ ಫೀಲ್ ಇದೆ. ಸೊ ನೋಡ್ತಾ ಒಂಥರ, ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಸಿನಿಮಾ ನೋಡಿ ಕೇಳೋ ಒಂದು 2 ತಾಸು ಇದೆ. ಸೊ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗದೆ ಡೀಸೆಂಟ್ ಫಿಲ್ಮ್, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಎಂಜಾಯ್ ಮಾಡೋಂಥ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಾನು ಮೊದಲು ಡೆಬ್ಯೂ ಮಾಡಿದ್ದು ಶ್ರೀಚಕ್ರಮ್ ಅಂತ 2016ರಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ದು. ಅದು ನಮ್ಮ ಕಾಮಿಡಿ ಕ್ಲಿಯರ್ಗಳಲ್ಲಿರೋ. ಸೊ ಅದಾದ್ಮೇಲೆ ದೊಡ್ಡರಂಗೇಗೌಡರದ್ದು ಬಗ್ಗೆ ಒಂದು ಸಿನಿಮಾ ಮಾಡಿದೆ, ಹಳ್ಳಿ ಸೊಗಡು ಅಂತ. ಅದು 2017 ಸೆಪ್ಟೆಂಬರ್ ರಿಲೀಸ್ ಆಯಿತು. ಅದಾದ್ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಸಿನಿಮಾಯಿಂದ. ಒಂದು ಧಾರಾವಾಹಿ ಮಾಡೋಣ 1 ವರ್ಷ ಅಂತ ಹೋಗಿ ಒಂದು 6 ವರ್ಷ ಆಗೋಯ್ತು. ಈ 6 ವರ್ಷದಲ್ಲಿ 6 ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ. ಅದಾದ್ಮೇಲೆ ಇತ್ತೀಚೆಗೆ ಮಾಡಿದ್ದು ಜೇನುಗೂಡು, ಲಾಸ್ಟ್ ನಾನು ಮಾಡಿದ್ದು. ಅದಾದ್ಮೇಲೆ ಮತ್ತೆ ವಾಪಸ್ ಸಾಕು ಅನ್ಸಿ ಮತ್ತೆ ಬೆಳಿತಾರೆ ಬರೋಣ ಅಂತ ಅನ್ಕೊಂಡು ಗ್ಯಾಪ್ ತಗೊಂಡೆ 1 ವರ್ಷ. ಆ ಟೈಮಲ್ಲೇ ನನಗೆ ಸಿನಿಮಾ ಸಿಕ್ತು. ಅದು ನಮ್ಮ ಗೋವಿಂದೇಗೌಡರ ಕಡೆಯಿಂದಾನೆ, ಜಿ ಸರ್ ಇಂದ. ಒಂದಿನ ಈ ತರ ಒಂದು ಸಿನಿಮಾಗೆ ಹೀರೋ ಹುಡುಕ್ತಾ ಇದಾರೆ, ಯಾರು ನೀವು ಯಾಕೆ ಹೋಗಿ ಒಂದ್ಸರಿ ಭೇಟಿ ಆಗಿ ಬರ್ಬಾರ್ದು ಅಂತ. ಆ ತರ ಜರ್ನಿ ವಾಪಸ್ ಶುರುವಾಗಿ ಮತ್ತೆ ವಾಪಸ್ ಚಿತ್ರರಂಗ ಬರ್ಬೇಕಾಗುತ್ತೆ. ಸರ್ ಪರ್ಫಾರ್ಮೆನ್ಸ್ಗಂತೂ ತುಂಬಾ ಚೆನ್ನಾಗಿ ಸ್ಕೋಪ್ ಸಿಕ್ಕಿದೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ. ಬಟ್ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬಾ ಆಸೆ ಇತ್ತು, ನಮ್ಮ ಹೀರೋನ ಹೀಗೆ ತೋರಿಸ್ಬೇಕು, ಕಾಲೇಜಲ್ಲಿ ಈ ತರ ಒಂಥರ ಸ್ಟೈಲಿಶ್ ಆಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು. ಆಮೇಲೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ. ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಸಿನಿಮಾ ನೋಡಿದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಕಾನ್ವರ್ಸೇಷನ್ ಅಂದ್ರೆ ಒಂದು 4 ವರ್ಷ ಕತೆ ಹೇಳ್ಬೋದು ಸರ್. ಒಂದು ಎಷ್ಟೋ ವರ್ಷ ಆದ್ಮೇಲೆ ಹೀರೋಯಿನ್ ಭೇಟಿ ಆದಾಗ ಅದೊಂದು ಏನಿದೆ ಅಲ್ಲ ಸನ್ನಿವೇಶ ತುಂಬಾ ಚೆನ್ನಾಗಿ ಹೋಗಿದೆ. ಅಲ್ಲೆಲ್ಲೋ ಆ ಕೆಲವು ಸೀನ್ಸ್ ನನಗೆ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗಿತ್ತು ಅಂತ ಅನ್ಸುತ್ತೆ. ನನ್ನ ಕಾಲೇಜ್ ಲೈಫಲ್ಲಿ ಹೇಳ್ಬೇಕಂದ್ರೆ ಸರ್ ತುಂಬಾ ನಾಟ್ ಅಲ್ಲ, ತುಂಬಾ ಡೀಸೆಂಟ್ ಅಲ್ಲ ಸರ್, ಮಿಡ್ ರೇಂಜ್. ಓಕೆ, ಅವ್ನ ಆವ್ರೇಜ್ ಸ್ಟೂಡೆಂಟ್ ಸರ್. 100%. ಹೌದು ಸರ್, ಅದು ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಸರ್. ನಾನು ನಿಮ್ಮ ಹತ್ರ ಫ್ರಾಂಕ್ ಆಗಿರ್ತೀನಿ. ಯಾಕಂದ್ರೆ ನೀವು ಹೇಳ್ದಾಗ ಅದು ನಿಜ. ಯಾಕಂದ್ರೆ ಟಿವಿ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾರೋ ಗೊತ್ತಿಲ್ಲ, ಬಟ್ ಥಿಯೇಟರ್ ಆಡಿಯನ್ಸ್ ಸಿನಿಮಾ ಟಿವಿಯಲ್ಲಿ ನೋಡ್ಬೋದು ಸೀರಿಯಲ್ಸ್ನ. ಅದೇ ಚಾಲೆಂಜ್ ಸರ್. ಆ ಚಾಲೆಂಜ್ನ ನಾವು ಹೇಗೆ ಗೆಲ್ತೀವಿ ಅನ್ನೋದೇ ನಮ್ಮ ತಂಡದ ಮೇಲೆ, ಇಡೀ ತಂಡದ ಮೇಲೆ ಇದೆ. ಹೋಪ್ಫುಲಿ ನಾವು ಅದನ್ನ ಯಶಸ್ವಿಯಾಗೊಳಿಸ್ತೀವಿ ಅಂತ ಅನ್ಕೊಂಡಿದ್ದೀನಿ. ಈಗ ರೀಸೆಂಟಾಗಿ ಶಾಂತಿ ನಿವಾಸಲ್ಲಿ ಮಾಡ್ತಾ ಇದ್ದೀನಿ ಸರ್, ಒಂದು ಗೆಸ್ಟ್ ರೋಲ್ ಮಾಡ್ತಾ ಇದ್ದೀನಿ. ಉದಯ ಟಿವಿಯಲ್ಲಿ ಬರ್ತಾ ಇದೆ ಶಾಂತಿ ನಿವಾಸ 8:30. ಅಂದ್ರೆ ನನ್ನ ಸೀರಿಯಲ್ ತಂಡದವರು, ಸೀರಿಯಲ್ ಕಲಾವಿದರಾಗ್ಲಿ, ಡೈರೆಕ್ಟರ್ಗಳಾಗ್ಲಿ, ಅವರೆಲ್ಲ ಬೈಕ್ಸ್ ಕೊಡೋದಾಗ್ಲಿ, ನನ್ನ ಸಿನಿಮಾ ಜರ್ನಿಗೆ ಸಪೋರ್ಟ್ ಮಾಡೋದಾಗ್ಲಿ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಏನಾಗ್ತಿದೆಯೋ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸರ್. ಹಾ ಸರ್, ಅದೇ ಪ್ಲಾನ್ ಅಲ್ಲಿ ಇದೀವಿ. ಈಗ 27 ನಿನ್ನೆಯಿಂದ ಶುರು ಆಗಿದೆ ಸರ್. ಅಂದ್ರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿರೋ ಕಾಲೇಜ್ಗಳಿಗೆ ಒಂದು ಟ್ಯಾಬ್ಲೆಟ್ ಗಾಡಿ ಮಾಡಿದೀವಿ, ವಿತ್ ಟ್ರೈಲರ್ ತೋರಿಸ್ಕೊಂಡು ಎಲ್ಲ ಕಾಲೇಜ್ಗಳಿಗೆ ಹೋಗೋಣ ಅಂತ. ನಾವು ನಾಳೆಯಿಂದ ಹೋಗ್ತಾ ಇದ್ದೀವಿ. ಕರೆಕ್ಟ್ ಸರ್. ಅಂದ್ರೆ ಮೇ ಬಿ ಅದೇ ನೀವು ಹೇಳಿದಾಗ ನಾವು ಏನಾದರೂ ಒಂದು ಸ್ವಲ್ಪ ಟ್ರೈಲರ್ ಅಲ್ಲಿ ಅಥವಾ ನಮಗಿರೋ ಅಡ್ವಾಂಟೇಜ್ ಅಂದ್ರೆ ಸಾಂಗ್ಸ್, ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. FM ಗಳಲ್ಲಾಗ್ಲಿ, ಯೂಟ್ಯೂಬ್ಗಳಲ್ಲಾಗಲಿ ಅಟ್ಲೀಸ್ಟ್ ಸಾಂಗ್ಸ್ ರೀಚ್ ಆಗುತ್ತೆ. ಯಾಕಂದ್ರೆ ನಮಗೆ ಕಾನ್ಫಿಡೆನ್ಸ್ ಇದೆ. ಈಗ ಹೊಸಬರಿಗೆ ನಾವು ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಮಾಡಬೇಕು ಅಂದ್ರೆ ನನ್ನ ಪ್ರಕಾರ ಅಟ್ಲೀಸ್ಟ್ ಸಾಂಗ್ಸ್ ಬೇಕು, ಒಳ್ಳೆ ಸಾಂಗ್ಸ್. ಅದು ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ನಮ್ಮ ಚಿತ್ರತಂಡ. ಬರ್ತಾರೆ ಸರ್, ಬಟ್ ಇವತ್ತು ಪಾಪ ಅವರು ಈ ಪ್ರಶ್ನೆ ನೀವು ಅವ್ರಿಗೆ ಕೇಳಬೇಕು. ಬಟ್ ಆದ್ರೆ ಶೂಟಿಂಗ್ ಅಲ್ಲಿ ಇದ್ದಾರೆ, ಹಾಗಾಗಿ ಅವ್ರು ಬರಕ್ಕಾಗಿಲ್ಲ. ಹೈದರಾಬಾದಲ್ಲಿ ಸರ್. ಅದು ನೀವು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆಮೇಲೆ ನಿರ್ದೇಶಕರಿಗೆ ಕೇಳ್ಬೇಕು ಸರ್, ಅದ್ರ ಮಾಹಿತಿ ನನಗಿಲ್ಲ, ಕ್ಷಮಿಸಿ. ಟಚ್ ಇಲ್ಲ ಸರ್. ಅಷ್ಟೇ ಸರ್, ನಮ್ಮ ಪ್ರೊಡ್ಯೂಸರ್ ಸರ್ ಮಾತಾಡಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್. ಇಲ್ಲ ಸರ್, ಇದು ಮುಂಚಿಂದನೇ ಹೀಗೆ ಗೆಟಪ್ ಇದೆ. ಇಲ್ಲ, ಆ ಥರದ್ದು ಏನಿಲ್ಲ. ಸ್ಟಾರ್ಟಿಂಗಿಂದನೂ ಹಿಂಗೆ ಇದ್ದೀನಿ.
ಇಲ್ಲ ಆತರ ಉದ್ದೇಶ ಏನಿರಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ಕಥೆನ ಹೇಳ್ತಾ ಅವ್ರಿಗೆ ಒಂದು ರಾ ಆಮೇಲೆ ಈ ಮೂವಿಗೆ ಒಂದು ವಿಲನ್ ಬೇಕಾಯ್ತು. ಅದನ್ನ ಹುಡುಕ್ತಾ ಟೈಮಲ್ಲಿ ಅವ್ರು ನನಗೆ ಫೋರ್ಸ್ ಮಾಡಿದ್ರು, ಸರ್ ನೀವ್ ಯಾಕೆ ಮಾಡೋಕ್ಕಾಗಲ್ಲ ಅಂತ. ನಾನಂದ್ರೆ ನಾನು ಪ್ರೊಫೆಷನಲ್ ಅಲ್ಲ, ಬಟ್ ಅವ್ರು ಹೇಳಿದ್ರು ಮಾಡೋಣ ಸರ್, ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಒಂದು ನೆಗೆಟಿವ್ ರೋಲ್, ಮೇನ್ ವಿಲನ್ ರೋಲ್ ಮಾಡಿದ್ವಿ. ಇಲ್ಲ ನಾನು ಸ್ಟಾರ್ಟಿಂಗ್ ಅಷ್ಟೇ ಸರ್, ಈ ಲುಕ್ ನೀವು ಕೇಳ್ತಾ ಇದ್ರ ಈ ಲುಕ್ ನಮ್ಗೆ ಹೀರೋ ಆಗಕ್ಕೆ ಇಷ್ಟ ಅಲ್ಲ ಸರ್. ಹೊಸಬ್ರು ಬಹಳ ಜನ ಇದ್ದಾರೆ ಸರ್ ಕಾಯ್ಕೊಂಡು ಹೀರೋ ಆಗಕ್ಕೆ, ಅವ್ರಿಗೆ ಅವಕಾಶ ಕೊಡೋಣ. ಒಂದು ಪ್ಯಾಷನ್ ಇತ್ತು ಸರ್ ಸ್ಟಾರ್ಟಿಂಗ್. ಏನೋ ನೆಕ್ಸ್ಟ್ ನಿಮ್ಮ ಮುಖಾಂತರ ಒಳ್ಳೇದೇ ಆಗಲಿ, ಆ ಥರ ಚಾನ್ಸ್ ಇದ್ದಾಗ ಮಾಡೋಣ. ಶಾಲಿನಿ ಆರ್ಟ್ಸು, ಜಾಕ್ ಮಂಜು ಸರ್. ಎಲ್ಲ ಪ್ಯಾನ್ ಔಟ್ ಆಗಿದೆ ಸರ್. ಇಲ್ಲ ಸದ್ಯಕ್ಕೆ ಏನು ಹೇಳಿಲ್ಲ ಸರ್, ಅರೌಂಡ್ ಒಂದು 35 ಥಿಯೇಟರ್ಸ್ಗೆ ಸ್ಟ್ಯಾಂಡೀಸ್ಗಳೆಲ್ಲ ಹಾಕಿದ್ವಿ. ಪ್ರಶಾಂತ್ ಅವರು ಬಂದಿದ್ದಾರೆ ಡಿಸ್ಟ್ರಿಬ್ಯೂಟರ್. ನೋಡೋಣ ಸರ್, ಸ್ಟಾರ್ಟಿಂಗ್ ಇವತ್ತೇ ಹೆಜ್ಜೆ ಹಾಕಿದ್ನಿ. ಎಲ್ಲ ಮೇನ್ ಪಬ್ಲಿಕ್ ಇಂದ ನೀವು ರೀಚ್ ಮಾಡ್ತೀರಾ, ಅದಾದ್ಮೇಲೆ ಪಬ್ಲಿಕ್ ಏನ್ ಪ್ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ಅಂತದ್ ಏನೋ ಚಾನ್ಸ್ ಇದ್ದಾಗ ನಂದೇ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀನಿ, ಅಲ್ಲಿ ಇನ್ನೊಬ್ರು ಏನೋ ಅವಕಾಶ ಕೊಟ್ಟರೆ ಮಾಡ್ತೀನಿ ಸರ್. ಅಲ್ಲ ನಾನು ವಿಲನ್ ಆಗ್ತೀನಿ ಸರ್, ಹೀರೋ ಆಗಕ್ಕೆ ಇಷ್ಟನೇ ಇಲ್ಲ ಸರ್. ಅವ್ರಿಗೆ ಕಾಂಪಿಟೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಸೀನಿಯರ್ ಆಗಿದ್ದಾರೆ. ಬಟ್ ಅವ್ರ ಹತ್ರ ಒಂದ್ ಸ್ವಲ್ಪ ಬುದ್ಧಿ ಕೇಳ್ಕೊಂಡು ಸರ್ ಯಾವ ತರ ಮಾಡ್ಬೇಕು ಅಂತ ಕೇಳ್ಕೊಳೋಣ. ಅವ್ರ ಕೋಟೆ ಕಟ್ಕೊಂಡಿದ್ದಾರೆ. ನನ್ನ ಹೆಸರು, ನಂದು ಐರನ್ ಅಂಡ್ ಸ್ಟೀಲ್ ಬಿಸ್ನೆಸ್ ಇದೆ ಪೀಣ್ಯ ಇಂಡಸ್ಟ್ರಿಯಲ್ ಅಲ್ಲಿ. ಅಲಾಯ್ ಸ್ಟೀಲ್ ಬಿಸ್ನೆಸ್ ಮಾಡ್ತೇನೆ. ಆತರ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್. ಎಲ್ಲಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಇದೊಂದು ನನ್ನ ಲೆಕ್ಕದ ಪ್ರಕಾರ ಒಂದು 12ನೇದೋ 13ನೇ ಸಿನಿಮಾ ಇರಬೇಕು. ಸೊ ಈ ಹಿಂದೆ ರಾಗು, ಬಿಚ್ಚುಗತ್ತಿ ಈ ತರದ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ನನ್ಗೆ ಮಧ್ಯದಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಯಾವ್ದೋ ಬೇರೆ ವಿಷಯಕ್ಕೆ ಯಾವ್ದೋ ಮೀಟಿಂಗ್ ಹೋದಾಗ ನನಗೆ ಸಂಜು ಅವ್ರ ಪರಿಚಯ ಆಗಿದೆ. ಆಕ್ಚುಲಿ ಅವ್ರ ಇಂಡಸ್ಟ್ರಿಗೆ ಡೈರೆಕ್ಟರ್ ಆಗಕ್ ಮುಂಚೆ ಅವರು ಲಿರಿಸಿಸ್ಟ್, ಆಕ್ಚುಲಿ ಬೇಸಿಕ್ಲಿ ರೈಟರ್ ಆಗಿ ಕೂಡ ಸ್ಕ್ರೀನ್ ಪ್ಲೇಗಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳಿಗೆ. ಸೊ ಈ ವಿಷಯ ನನಗೆ ಈ ತರದೊಂದು ಮಾಡ್ತಾ ಇದೀನಿ ಅಂತ ಹೇಳಿದಾಗ ನಾನು ಅಷ್ಟು ಸೀರಿಯಸ್ ಆಗಿ ದೇವರೊಳಗೆ ತಗೊಂಡಿರ್ಲಿಲ್ಲ. ಸಡನ್ ಒಂದ್ ದಿವಸ ಫೋನ್ ಮಾಡಿ ಕರೆದು ಅಡ್ವಾನ್ಸ್ ಮಾಡಿಸಿ ಹಿಂಗೆ ಕಥೆನೂ ಹೇಳದಲ್ಲೇ ಹಂಗೆ ಒಂದ್ ಸತಿ ಕಳಿಸ್ಬಿಟ್ರು. ಆಮೇಲೆ ಒಂದ್ಸತಿ ಏನ್ ಹಾಡ್ ಏನ್ ಕಂಪೋಸ್ ಮಾಡ್ಬೇಕು, ಏನು ಕುತ್ಕೊಂಡು ಮಾಡೋಣ ಅಂದ್ರೆ ಏನು ಕತೆ ಹೇಳಿಲ್ಲ. ಹಂಗೆ ನೀವು ಒಂದ್ ಈ ತರದ ಒಂದು ಲವ್ ಸಾಂಗು ಹಿಂಗೆ 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 ಒಂದಷ್ಟು ಹೇಳಿ ಅದನ್ನ ಹಂಗೆ ಮಾಡಿಸಿದ್ರು. ಬಟ್ ಆದ್ರೆ ಅವ್ರಿಗೆ ಒಂದು ಏನ್ ಹೇಳ್ತೀರ, ಅದೊಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಈ ಹಾಡುಗಳು ನೀವು ಕೇಳ್ತಾ ಇದೀರಾ ಅಂದ್ರೆ ಅದಕ್ಕೆ ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ಬೇಕು. ತುಂಬಾ ಚೆನ್ನಾಗಿ ನನ್ನಿಂದ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ಒಂದು ಲಿರಿಕ್ಸ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಎಷ್ಟು ಟ್ಯೂನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಬಂದ್ರೆ ಎಷ್ಟು ಅದಕ್ಕೆ ನಾನು ಸೀನ್ಸ್ ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ, ಎಲ್ಲಿ ಸೈಲೆನ್ಸ್ ಮಾಡ್ಬೇಕು, ಎಲ್ಲಿ ಜಾಸ್ತಿ ಇದು ಮಾಡ್ಬೇಕು, ಒಂದಷ್ಟು ಸುಮಾರು ವಿಷಯಗಳು ಆಕ್ಚುಲಿ ನಾನು ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ. ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾ ಅಲ್ಲಿ ಸ್ಪೆಷಲ್ ಏನು ಅಂತ. ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ನಮ್ಮ ಸಂಜು ಅವರು. ಹಾಗೆ ಇದು ಒಂದು ಜರ್ನಿಗ್ ರಿಲೇಟೆಡ್ ಆಗಿರುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ನಮ್ಮ ಸ್ಟೋರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಹಾಡ್ ಬಗ್ಗೆ ಹೇಳ್ಬೇಕು ಅಂದ್ರೆ 4 ಹಾಡಿದೆ. ಸೊ ಅದರಲ್ಲಿ 2 ಹಾಡು ನಾನು ಹಾಡ್ಬೇಕು ಅಂತಿರ್ಲಿಲ್ಲ, ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ, ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ. ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು, ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರ ಕೈಲಿ ಹಾಡ್ಸಿದ್ವಿ. ಜೊತೆಗೆ ಸುನಿಧಿ ಗಣೇಶ್ ಅಂತ. ಸೊ ನಮ್ಗೆ ಆರವರು ಆಕ್ಚುಲಿ ನಮ್ಮ ಸೀರಿಯಲ್ಗಳಾಗ್ಲಿ ಇದರಾಗ್ಲಿ ನೋಟೆಡ್ ಫೇಸ್ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಅದೇ ನಮ್ಮ ಥಿಯೇಟರ್ಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅರ್ಮಾನ್ ಮಲಿಕ್ ಅವ್ರನ್ನ ಆಕ್ಚುಲಿ
ಹಾಡ್ಸೋಣ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಸೊ ಅವರು ಇಷ್ಟಪಟ್ಟು ಅವರು ಓಕೆ ಮಾಡೋಣ ಒಳ್ಳೆ ಡಿಸಿಷನ್ ಅಂತ ಹೇಳಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ವಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಹೇಳ್ಬೇಕು ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ, ಯಾರು ಹೇಳಲಿಲ್ಲ. ನಮ್ಮ ಆರೋ ಅವ್ರು ಆಕ್ಚುಲಿ ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ತುಂಬಾನೇ ಚೆನ್ನಾಗಿ ಆಕ್ಚುಲಿ ಆಕ್ಷನ್ ಸೀಕ್ವೆನ್ಸಸ್ ಮಾಡಿದ್ದಾರೆ. ಹಾಗೆ ನಾನು ನಮ್ಮ ಬಾಲ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬಾನೇ ಚೆನ್ನಾಗಿ ಹಾಡುಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದಕ್ಕೆ ಅವರು ಹಾಗೆ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸುಂದರೇಶನ್ ಸರ್ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸೊ ಇಷ್ಟು ನಮ್ಮ ಸಿನಿಮಾ ಬಗ್ಗೆ. ಇನ್ನು ನೀವು ಬಂದು ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಇದೆ ಖಂಡಿತ ಖಂಡಿತ ಇದೆ. ಇವಾಗ ನೀವು ಆಕ್ಚುಲಿ ಅವರ ಒಂದು ಎಂಟ್ರಿ ಸಾಂಗ್ ಅಂತ ಬಂತಲ್ಲ, ಅಂದ್ರೆ ವಿಧಾನೋ ವಿಧಾನೋ ನಮ್ ಕಾಲೇಜ್ ಕಲಾವಿಧಾನೋ ಅನ್ನೋದು ಇದು ನಮ್ಮ ಟೈಟಲ್. ಬೇಸಿಕ್ಲಿ ಕಾಲೇಜ್ ಕಲಾವಿಧಾನ ಅನ್ನೋದು ನಮ್ದು ಟೈಟಲ್ ಇದೆ, ಇದು ನಮ್ದು ಟೈಟಲ್ ಸಾಂಗ್ ಅಂತ. ಸೊ ಇದಕ್ಕೆ ಥೀಮ್ ಅಂತ ಮಾಡ್ಕೊಂಡಿದೀನಿ. ಸೊ ಅದು ಸುಮಾರು ಕಡೆ ಕ್ಯಾರಿ ಆಗಿದೆ. ಜೊತೆಗೆ ಹೊಂಟಾಯ್ತು ಹಮೀರಾ ಅನ್ನೋ ಒಂದು ಹಾಡಿದೆ, ಅದು ಇವಾಗ ಅದನ್ನ ಪ್ಲೇ ಮಾಡಿದ್ವಿ. ಅಂದ್ರೆ ಹುಲಿ ಕಾರ್ತಿಕ್ ಅವರು ಮತ್ತೆ ಇವ್ರದ್ದು ಆಕ್ಚುಲಿ ನೀವು ಒಂದು ಜರ್ನಿ ಸಾಂಗ್ ಒಂದು ನೋಡಿದ್ರಿ, ಬೈಕ್ ಅಲ್ಲಿ ಇದು ಮಾಡಿದ್ದು. ಅದನ್ನ ಬ್ಯೂಟಿಫುಲ್ ಆಗಿ ಆಕ್ಚುಲಿ ನಾವು ಲಾಂಚ್ ಕೂಡ ಎಲ್ಲ ರೈಡರ್ಸ್ ಗಳ ಜೊತೆಗೆ ಮಾಡಿದ್ವಿ, ಅದನ್ನ ಹೇಳದ್ ಮತ್ತೆ. ಸೊ ಅದನ್ನ ಆಕ್ಚುಲಿ ತುಂಬಾ ಕಡೆ ಆ ಸಿನಿಮಾಲಿ ಈ ಎರಡು ಥೀಮ್ಗಳು ತುಂಬಾ ಹೋಗುತ್ತೆ, ಬಿಕಾಸ್ ಅದ್ ಕತೆ ಒಳಗಡೆ ಇದೆ. ಸೊ ಅದಕ್ಕೋಸ್ಕರ ಅದಷ್ಟು ಕೂಡ ಟ್ರಾವೆಲ್ ಆಗ್ತಾನೆ ಇರುತ್ತೆ ಸಿನಿಮಾ. ನನ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿವರೆಗೂ ಸುಮಾರು ಸಿನಿಮಾಗಳು ಮಾಡಿದೀನಿ. ಅಂದ್ರೆ ನನ್ಗೆ ಕತೆಗೆ ತುಂಬಾ ಚೆನ್ನಾಗಿದ್ದಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಹೋಗಿ ಮಾಡೋಣ ಅಂತ ನನಗೆ ಅನ್ಸಿದ್ದು ಒಂದು ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಒಂದು ಸಿನಿಮಾ ಇದೆ ಆಕ್ಚುಲಿ. ಒಂದು ಆರವ್ ಅವ್ರದ್ದು ಪರ್ಫಾರ್ಮೆನ್ಸ್. ಬೇಸಿಕ್ಲಿ ನಮಗೆ ಹೀರೋ ಅಂತ ನಾವೇನ್ ಅನ್ಕೊಂಡು ಎಲ್ಲರೂ ನಾವು ಬೇಸಿಕ್ಲಿ ನಾವು ನಮ್ಮ ಹೀರೋ ಹೆಂಗ್ ಕಾಣಿಸ್ಬೇಕು ಅಂತ ಅನ್ಕೊಂಡು ನಾವು ಪ್ರತಿಯೊಬ್ರು ಸಿನಿಮಾ ಮಾಡ್ತಿರ್ತೀವಿ ಟೆಕ್ನಿಷಿಯನ್ಸ್. ಆ ರೀತಿ ನನಗೆ ಇದ್ರಲ್ಲಿ ಕಾಣಿಸ್ತು. ಅವ್ರ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಎಲ್ಲಾ ಸೀನ್ಸ್ ಗಳಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು. ಜೊತೆಗೆ ನಮ್ಮ ಸಂಜಯ್ ಅವ್ರದ್ದು ಕತೆ ತುಂಬಾನೇ ಚೆನ್ನಾಗಿ, ಅದು ಫಾರ್ಮೇಟ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ಆ ಫಾರ್ಮೇಟ್ ಇಂದ ಹಿಡಿದು ಆ ರೈಟಿಂಗ್ ಬರವಣಿಗೆಯಿಂದ ಹಿಡಿದು ಎಲ್ಲಾರು ಪ್ರತಿಯೊಬ್ಬರದು ಕೂಡ ನಟನೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಮ್ಯೂಸಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಟ್ ಅವ್ರು ಮಾತಾಡಲ್ಲ, ಸಿನಿಮಾ ತೋರಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಸರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾ ನಾವು ಶಾಲಿನಿ ಆರ್ಟ್ಸ್ ಇದರಲ್ಲಿ ರಿಲೀಸ್ ಮಾಡ್ತಾ ಇದ್ವಿ, ಚಾಕ್ಮಂಡಿ ಸಂಸ್ಥೆದು. ಈಗ ಸಿನಿಮಾ ಅಂತ ಒಂದು ಮೇನ್ ಇಂಪಾರ್ಟೆಂಟ್ ಫೈನಲ್ ಅಂತ ಒಂದು ಡಿಸ್ಟ್ರಿಬ್ಯೂಷನ್. ಸೊ ಯಾವುದೇ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ರಿಂಡಾಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಫಸ್ಟ್ ಸಿನಿಮಾನ ನೋಡ್ತೀವಿ. ನೋಡ್ಬಿಟ್ಟು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ರೆ ಮಾತ್ರ ತಗೋಬೇಕು. ಯಾಕಂದ್ರೆ ದೊಡ್ಡ ಕಂಪ್ನಿ, ಒಂದು ಹೆಸರು ಇರುತ್ತೆ, ಒಂದು ರೆಪ್ಯುಟೇಷನ್ ಇರುತ್ತೆ. ಸೊ ರೆಪ್ಯುಟೇಷನ್ಗೆ ತಕ್ಕಂತಾನೆ ಅಂತ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಕಾಲೇಜ್ ಕಲಾವಿದ ನೋಡಿದಾಗ ಸೊ 100% ಈ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಅಂತ ಅನಿಸ್ತು. ಯಾಕಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಪ್ರೊಫೆಷನಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಾಲೇಜ್ ಕಲಾವಿದ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅದು ತುಂಬಾ ಹೇಳ್ಬೇಕು ಆಕ್ಚುಲಿ ಮ್ಯೂಸಿಕ್ ಬಗ್ಗೆ. ಮತ್ತೆ ಡೈರೆಕ್ಟ್ ವರ್ಕ್ ಇರ್ಬೋದು, ಮತ್ತೆ ಪ್ರೊಡ್ಯೂಸರ್ ಒಂದು ಪರಿಶ್ರಮ. ಹೊಸಬ್ರು ಇಟ್ಕೊಂಡು ಸಿನಿಮಾ ಮಾಡೋದು 90% ಹೊಸಬ್ರು ಸಿನಿಮಾಗಳೇ ಬರ್ತವೆ, ಬಟ್ ವೆಲ್ ಕ್ರಾಫ್ಟೆಡ್ ಸಿನಿಮಾಗಳು ಬರುತ್ತೆ ಕಡಿಮೆ. ನೀವೆಲ್ಲ ನೋಡಿರ್ತೀರ. ಸೊ ಆ ನಿಟ್ಟಿನಲ್ಲಿ ಕಾಲೇಜ್ ತುಂಬಾ ಪ್ರೊಫೆಷನಲ್ ಆಗಿ ಎಕ್ಸಿಕ್ಯೂಟ್ ಮಾಡಿರೋ ಒಂದು ಸಿನಿಮಾ ಇದೆ ಆಕ್ಚುಲಿ. ಸೊ ರಿಲೀಸ್ ಅಂತ ಬಂದ್ರೆ ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಥಿಯೇಟರ್ ಎರಡೂ ಪ್ಲಾನ್ ಮಾಡ್ತಾ ಇದೀವಿ. ಸೊ ಇನ್ನ ಆ ದಿನ ತುಂಬಾ ಸಿನಿಮಾಗಳು ರಿಲೀಸ್ ಇದಾವೆ. ಸೊ ಆದ್ರೂ ಕೂಡ ಈ ಒಂದು ಸಿನಿಮಾಗೆ ನಾವೇನು ಸ್ಟ್ರಾಟಜಿ ಮಾಡಿದೀವಿ ಪಬ್ಲಿಸಿಟಿ ಮತ್ತೆ ಪ್ರಮೋಷನ್ಸ್ಗೆ, ಸೊ ಅದು ನೀಟಾಗಿ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 50 ಸ್ಕ್ರೀನ್ಸ್ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಇಲ್ಲ, ಸೊ 50-50. ಡೈರೆಕ್ಟ್ರ, ನೀವಲ್ಲಿ ಟ್ರೈಲರಲ್ಲಿ ತುಂಬ ಜನ ಸ್ಟಾರ್ಗಳದ್ದು ಫೋಟೋ ಹಾಕಿದ್ದೀರಾ. ನಿಮ್ಮ ಸಿನಿಮಾಗೆ ಯಾವ್ದಾದ್ರು ಸ್ಟಾರ್ಗಳು ಹೆಲ್ಪ್ ಮಾಡಿದ್ರೆ ಸರ್ ಇಲ್ಲ, ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಎಲ್ಲರೂ ಇಲ್ಲಿದ್ದಾರೆ ಸರ್. ಅಂದ್ರೆ ಕನ್ನಡ ಚಿತ್ರರಂಗ ಅಷ್ಟೇ ನಾನು ನೋಡೋದು, ಬಟ್ ಬೇರೆ ಅದು ಇದು ಅಂತೆಲ್ಲ ಹೋಗಲ್ಲ, ತಲೆ ಕೊಡಕ್ ಹೋಗಲ್ಲ. ಸೊ ಹಾಗಾಗಿ ಆಮೇಲೆ ರಮೇಶ್ ಸರ್
ಮತ್ತು ಅದಾದಮೇಲೆ ನಮ್ಮ ಸುದೀಪ್ ಕಾಕೇಶ್ ಸರ್, ಅದಾದಮೇಲೆ ಸೂರ್ಯಣ್ಣ ಮತ್ತು ನಮ್ಮ ನಾಗೇಂದ್ರ ಅರಸ್ ಸರ್, ಇಲ್ಲಿ ಏನಿದ್ದಾರೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಚೇತನ್ ಸರ್ ಮಾಡಿದ್ದಾರೆ, ಬಂದಿದ್ದಾರೆ ಓಕೆ. ಹೌದು ಸರ್, ಹೌದು ಅದೆಲ್ಲ ಸೂಪರ್ ಸರ್ಕಲ್ ಹಾಕಿದ್ದೀರಲ್ವಾ, ಹೌದು ಸರ್. ಉದ್ದೇಶ ಏನು ಅಂತ? ಸರ್ ಅದು ಈಗ ನೋಡಿ, ನಾನು ಬಂದ ತಕ್ಷಣ ಎಲ್ರಿಗೂ ನಮಸ್ಕಾರ ಅಂತ ಹೇಳಿದೆ. ಸೊ ಅದೊಂದು ಕೃತಜ್ಞತೆ ಸರ್ ನಮ್ಮದು ಹಿರಿಯರಿಗೆ. ಸರ್ ನಮಸ್ತೆ ಅಂತ ಹೇಳ್ತೀನಿ. ಜಗದೀಶ್ ಅಣ್ಣ ಅವ್ರ ಸಿನಿಮಾ, ಆಮೇಲೆ ಸಿನಿಮಾ ಟೈಟ್ಲ್ ತಗೊಂಡು ನಾನು ಕೇಳದೆ ತಗೊಳಕ್ಕಾಗಲ್ಲ. ಅದ್ರಲ್ಲಿ ಹೀರೋಯಿನ್ ಬಂದಿಲ್ವಾ? ಐದು ನಿಮಿಷ ಕಾರಣ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೌದಾ, ಯಾಕೆ ಕೇಳಿದೆ ಅಂತ ಹೇಳ್ತೀನಿ. ಈಗ ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದಲ್ಲಿ ಗಂಡಸರಿಗೆ ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಹೀರೋಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಮಾಡ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳಕ್ಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸ್ರ ಪಕ್ಕದಲ್ಲಿ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕೂಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟೇ. ಆಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಮತ್ತೆ ಏನಂದ್ರೆ ಮೋಕ್ಷಿಂಗ್ ಬೇಜಾರಾಗುತ್ತೆ. ಹೌದಾ ನೋಡೋಣ ಅಲ್ಲ, ಅವ್ರು ಹೇಳಿದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸ್ರ ಬೆಲೆ ಇಲ್ಲ. ಸೊ ಅವ್ರಿಗಾರ 6 ಕೋಟಿ ಎಲ್ಲ ಕೊಡ್ತಾರೆ, ನಮ್ಗೆ ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಹೀರೋನ್ ಪಕ್ಕದಲ್ಲಿ ಇದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಾವು ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನೊಂಚೂರು ಗಡ್ಡೆಯಿಂದ ಬಿಟ್ಟು KGF Part 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿರ್ಮಲ್ ಒಂದು 2 ರೌಂಡ್ ಹೊಡೆದ್ರೆ KGF Part 4 ಪಕ್ಕ ಫಿಕ್ಸ್. NTR ಸಿನಿಮಾಗೂ ನಿನ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರು ಯಾರನ್ನು ಬಿಡೋದು ಅವ್ರ ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನನಗೆ ಈ ಸಮಯದಲ್ಲಿ ಹಾರೈಸ್ತೀನಿ. ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್, ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬಾ ಖುಷಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಬರಕ್ಕೆ 2 ಹೌದಾ ಸೂಪರ್ ಅಣ್ಣ. ಈ ಸಿನಿಮಾಗೆ ನನಗೆ ಬರಕ್ಕೆ 2 ಮುಖ್ಯವಾದ ಕಾರಣ. ನನ್ನ ನೋ ಕುಕಿನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ನಿತ್ಕೊಂಡು ಹಂಗಲ್ಲ, ಎದ್ನಿತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರೂ ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಇರುಳು ದಿನಕ್ಕೆ 3.5 ಲೀಟರ್ ಬೆವರು ಸುರಿಸೋರೆ. ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ. ಅಂಡ್ ನಿರ್ಮಾಪಕರು ಒಳ್ಳೇದಾಗಿ ಏನಣ್ಣ ಅಲ್ಲಣ್ಣ, ಸಿನಿಮಾ ಕೊಡಂದ್ರೆ ಅವ್ರು ಕರೆದಿದ್ದಕ್ಕೆ ಬಂದೆ. ಕರೆದ್ರೆ ನಾನೇಗಣ ಬರ್ತಿರ್ಲಿ? ಕರೆಯದೆ ಬರುವವನ ಬರೆಯದೆ ಓದಿದವನು ಬರಿಗಾಲಲ್ಲಿ ನಡೆದವನ ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಾಜ್ಞ ಅವತ್ತೇ ಹೇಳೋರು. ಕರೀತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು? ಅವ್ರು ಕರೆದ್ರು ಅದಕ್ಕೆ ಬಂದೆ. ಹಿಂಗೆ ನಾವು. ಅಂಡ್ ನಮ್ಮ ಕೋಟೆಯಣ್ಣ ಬರ್ತಾ ಇದ್ದಾರೆ. ಕೋಟೆಯಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ. ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ. ಸುದಿ ಅವರು ಸರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು. ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಒಳಗೆ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವ್ದೋ ಒಂದ್ ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಐತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ. ನೀವು ಕೇಳಿದ್ರಿ ದುಡ್ಡು ಹಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್, ಮೋಕ್ಷಣ್ಣ ನೀವಲ್ವಾ ಕೇಳಿದ್ದು. ಯೂಶಲಿ ಹೆಂಗ್ ಗೊತ್ತಾ, 2000 ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದಷ್ಟು ಜನ ಬಂದ್ರು, ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಕ್ಕೆ ಶುರು ಮಾಡಿದ್ರು. ಆ ಪರಂಪರೆನ ಮುಂದುವರಿಸ್ತವ್ರು 20 ವರ್ಷಗಳ 19 ವರ್ಷದ ನಂತರ. ಇರ್ಲಿ ಪಾಪ ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ, ಅವ್ರನ್ನ ಗೌರವಿಸೋಣ. ಒಳ್ಳೇದಾಗ್ಲಿ ಸರ್. ನಿಮ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಲ್ಲ. ಅಂಡ್ ಇವ್ರು ಒಂದು ಮಾತು ಹೇಳಿದ್ರು, ಕರಿತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳ್ದೆ ನಂಗೆ ಪೇಮೆಂಟ್ ಕೊಟ್ರು ಅಂತ. ಅದೇ ಆಯ್ತು ನೆಕ್ಸ್ಟ್ ಸಿನಿಮಾಗೆ ನನ್ನ ಒಂಚೂರು ಹೇಳಿದ್ರೆ ಕೊಡೋದಾದ್ರೆ ನನ್ನ ಹೆಸರು ಒಂಚೂರು ನೆನ್ಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಡ್ಬಿಡಿ ಅಂತ ಹೇಳಕ್ಕೆ ಹೇಳಿದ್ದು. ಕೇಳದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು. ಐ ಲವ್ ಯು. ಓಕೆ. ಸೊ ಒಳ್ಳೇದಾಗ್ಲಿ. ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್, ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ, ನಾಯಕಿಯಾದವ್ರಿಗೆ, ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ನೋಡಿ, ಇಲ್ಲಿಂದ ಹೋದ ತಕ್ಷಣ ಹೈದರಾಬಾದ್ ಹೋಯ್ತಂದ್ರೆ ನೆಕ್ಸ್ಟ್ ತಮನ್ನನೇ ಆಯ್ತಾರೆ. ಒಳ್ಳೇದಾಗ್ಲಿ, ಅವ್ರ ಟೀಮ್ಗೂ ಒಳ್ಳೇದಾಗ್ಲಿ ಅಂತ. 6 ಕೋಟಿ 30 ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಮ್ಯೂಸಿಕ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ನಿರ್ದೇಶಕರೇ, ನಿಮ್ಮ ಹೆಸರು ಹೇಳಿಲ್ಲ ಅಂತ ಮುಖ ಸಿಂಡಿಸ್ಕೊಬಿಡಿ. 3 ಸಲ ಫೋನ್ ಮಾಡಿದಿರ ಆಮೇಲೆ ಏನಪ್ಪಾ. ಥ್ಯಾಂಕ್ ಯು, ಧನ್ಯವಾದ. ಆಯ್ತು, ಮುಗಿಸ್ತೀನಿ ಬಿಟ್ಟು 4 ಆಗೈತೆ ಎಷ್ಟು ಸಲ ಹೇಳ್ತಾರೆ ಪದೇ ಪದೇ. ಒಳ್ಳೇದಾಗ್ಲಿ, ಧನ್ಯವಾದ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದೇ ಒಂದು ಮಾತು ಹೇಳಿ ನೆಲೆಸ್ತೀನಿ. ನಂದು ಹೇಳಲ್ಲ, ಸುಮ್ನಿರೋಣ. ನಿಮ್ದು ಒಳ್ಳೆ ಹಿಂಸೆ ಯಾರನ್ನ ಬೇಕಾದ್ರೆ ತಡ್ಕೋಬೋದು. ಮನೋಣ್ಣನ ಮೋಕ್ಷ ಸಿಗ್ತದೆ. ಮನುಷ್ಯ ಪಾಪ ಮಾಡೋದು, ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ. ಇವರಿಬ್ರು ಸರಿಯಾಗಿ ಸಿಗಾಕೊಂಡವ್ರು ನಮ್ಗೆ. ಇರ್ಲಿ, ಆಯ್ತು ಅವ್ರ ವಿಷಯ ಆಯ್ತು. ಕಿವಿಲಿ ಹೇಳ್ತಾರೆ ಇನ್ನೊಂದು 10 ನಿಮಿಷ ಮಾತಾಡಿ. ತಾವೆಲ್ಲ ಒಂದು ಮಾತು ಹೇಳಿ ಮುಗಿಸ್ತೀನಿ. ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗಕ್ಕೆ ನೋಡ್ತಾ ಇರ್ತೀರ. ಒಂದೇ ಒಂದು ಮಾತು ನಾನು ಎಲ್ಲರಿಗೂ ಹೇಳೋಂಥದ್ದು, ನಾನು ನನ್ನ ಸಿನಿಮಾದು ಅಂತ ಹೇಳಲ್ಲ, ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ ಗಮನಕ್ಕೆ ತರಬೇಕು ಅಂತ. ನಮ್ಮ ಶಿವಣ್ಣ ಅವರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಅಥವಾ ಧ್ರುವ ಅವರು ಇರ್ಬೋದು, ಇತ್ತೀಚೆಗೆಲ್ಲ ಬೆಳವಣಿಗೆಗಳು ಒಂದಷ್ಟು ಆಡಿಯೋ ತಾವೆಲ್ಲ ನೋಡಿದ್ವಿ. ನಾನೊಂದು ಮಾತು ಹೇಳ್ತೀನಿ. ಇವತ್ತಿಗೆ ಒಂದು 4-5 ತಿಂಗಳ ಹಿಂದೆ
ಇಲ್ಲೇ ಕೂತಿರೋ ಮೊದಲನೇ ಸಾಲಿರೋ ಎಲ್ಲ ಪತ್ರಕರ್ತರು, ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು. ಒಂದು ಘಟನೆ ನಿಮ್ಗೆ ಹೇಳಬೇಕು, ಜನಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. DKD ಫೈನಲ್ಸ್ ಹಿಂದಿನ ದಿನ, ಯಾಕೆಂದ್ರೆ ಅದು ಮುಗಿದು 2 ದಿನಕ್ಕೆ ಅವ್ರು ಅಮೆರಿಕಾಗೆ ಹೋಗ್ತಾರೆ ಅಂತ ಒಂದು ಆಯ್ತು. ಮುಗಿದ ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಲಾಸ್ಟ್ ವಿಸಿಟ್ ಕಂಠೀರವದಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತಿದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ, ಶಿವಣ್ಣ ನನ್ನ ಸೆಟ್ ವಿಸಿಟ್ ಮಾಡ್ತಾರೆ ನೋ ಕೋಕೇನ್ ಸೆಟ್ಗೆ ಅಂತ. 1:30-2 ಗಂಟೆ ನಿಮಗೆ ಊಟದ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು. ಶಿವಣ್ಣ ಬಂದಿದ್ದು 4-4:30. ಯಾಕೆ ಈ ಮಾತು ಹೇಳ್ತೇನೆ, ಮಾಧ್ಯಮದವರಾಗ್ಲಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ. ಯಾರೋ ಹೇಳ್ತಾರೆ ಆಡಿಯೋ ಮಾತಕ್ಕೆ ಕಿವಿ ಕೊಡ್ಬೇಡಿ. ಸೊ ಒಂದು ಮಾತು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದ್ರೆ, 2-2:15 ಇರೋ ಎಲ್ಲ ಮಾಧ್ಯಮದವರು ಬಂದಿರೋ ಶಿವಣ್ಣ ಬಂದಾಗ. ಬಟ್ ಶಿವಣ್ಣ ಬಂದಿದ್ದು 4 ಗಂಟೆ ಆಯ್ತು. ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು, 4 ಎಲಿಮಿನೇಷನ್ಸ್ ಇತ್ತು, ಇದೆಲ್ಲ ಮುಗಿಸ್ಕೊಂಡು ಬಂದ್ರು. ಆಗ ಮಾಧ್ಯಮದವ್ರ ಬಾಯಲ್ಲಿ ಕೇಳಿದಂತ ಒಂದು ಪ್ರಥಮ್, ಯೂಶಲಿ ಎಲ್ಲಾರು ಒಂದ್ ಕಡೆ ಅರ್ಧ ಗಂಟೆ 1/4 ಗಂಟೆ ಲೇಟರ್ ಹೊರಟೋಗ್ತೀವಿ, ನಾವೆಲ್ಲರೂ ಶಿವಣ್ಣನಷ್ಟು ಪ್ರೀತಿಸ್ತೀವಪ್ಪ, ಆ ಕಾರಣಕ್ಕೆ ಇರ್ತೀವಿ. ಸೊ ಯಾರೋ ಏನೋ ಹೇಳೋರು, ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯಸ್ಸು ಒಂದೊಂದ್ ದಿನ ಇದ್ರು, ಇನ್ನೂ 100 ವರ್ಷ ಚೆನ್ನಾಗಿರ್ತಾರೆ. ಯಾರ ಮಾತಕ್ಕೂ ತಲೆ ಕೆಡ್ಸ್ಕೊಳಕ್ಕೆಲ್ಲ ಹೋಗ್ಬೇಡಿ. ಒಳ್ಳೇದಾಗ್ಲಿ, ನಮ್ ಚಿತ್ರರಂಗ ಚೆನ್ನಾಗಿದೆ. ಒಂದ್ ಸೆಕೆಂಡ್ ಇದೇ ಪ್ರೀತಿ ವಿಶ್ವಾಸ ಹೊಸಬ್ರ ತಂಡದ ಮೇಲೆ ನೀವೇನ್ ಮಾಧ್ಯಮದವ್ರು ತೋರಿಸೋರು ನಮ್ಮಂತ ಹೊಸಬ್ರ ಮೇಲೂ ಇರ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ, ನಾನು ಇಂಪಾರ್ಟೆಂಟ್, ನನ್ನನ್ನು ನೋಡ್ಕೊಳ್ಳಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇವತ್ತು KV ಒಂಚೂರು ಅದು ಇದು ಕೆಲಸಗಳೆಲ್ಲ ಇತ್ತು, ಅದೊಂಚೂರು ಸಲ್ಲಿಸ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಗೋರ್ಬೇಕಾಯ್ತು. 2 ಮುಗಿಸ್ಕೊಂಡು ಬರೋದಕ್ಕೆ ಒಂಚೂರು ಲೇಟ್ ಆಯ್ತು. ನಾನು ಇಂಪಾರ್ಟೆಂಟ್, ನನ್ ಮರಿಬೇಡಿ, ನಂತರ ಟ್ಯಾಲೆಂಟ್ ಅನ್ನು ಬೆಳೆಸಿ, ಕಲಾವಿದನ್ ಬೆಳೆಸ್ತಾರೆ, ನಮ್ಗೆ ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಅದು ಕಟ್ ಆದ್ರೂ ನಾವು ಸೇರಿಸ್ಕೊತೀವಿ, ನೀವು ಕಟ್ ಮಾಡ್ಕೊ, ಬೇರೆಯವ್ರು ಸೇರಿಸ್ತಾರೆ. ಸರಿಯಾ? ಥ್ಯಾಂಕ್ ಯು. ಹೌದು, ದುಡ್ಡು ಹಾಕಿದೀವಿ, ನಾನು ಹೊಡಿಬೇಕಂದ್ರೆ ನಾನು ಚೆನ್ನಾಗಿರ್ಬೇಕಲ್ಲ. ಯಾಕೆ ಯಾರು ಕಂಬಡಿ ಇದ್ದೀನಿ ನಾನು? ಯಾಕೆ ಆಯ್ತು, ಅವ್ರು ಹೇಳಿದ್ದೀನಿ ಒಳ್ಳೆ ನಡೀತಿರ್ತಾರೆ, ನಿರ್ಮಾಪಕರು ದುಡ್ಡು ಹಾಕೋರು ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ, ನಿರ್ದೇಶಕರು ಒಳ್ಳೇದಿರ್ತಾರೆ, ಹೀರೋ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ, ಹೈದರಾಬಾದ್ ಕೂತಿರಿ ಹೀರೋ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ, ಈ ಕಡೆ ಸುದ್ದಿ ಚೆನ್ನಾಗಿದೆ ಅಂತ ಹೇಳಿದ್ರೆ, ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಮತ್ತೆ ನನ್ನ ಟ್ರೈನಿಂಗ್ ಇಲ್ಲ ಯಾಕೆ ಯಾಕೆ ವೈ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ತಪ್ಪ ಹಿಂಗ ಬರೀ ಹೊರಗಡೆ ಮಾತಾಡ್ತೀನಿ, ಕ್ಯಾಮ್ರಾ ಇರ್ತಿತ್ತು, ಇದಕ್ಕೆ ಗೌರವದಿಂದ ಪ್ರೀತಿಯಿಂದ ಇರ್ತಾರೆ. ನಮ್ಮ ಲವ್ ಪ್ರತಾಪ್ ಚೆನ್ನಾಗಿರ್ಬೇಕು ಅಂತ ಫೋನ್ ಮಾಡಿ 100 ಸಲ ಹೇಳ್ತಾರೆ. ಹಿಂಗ ಆಯ್ತು, ಥ್ಯಾಂಕ್ ಯು, ಧನ್ಯವಾದ ಅಣ್ಣ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರೋ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರು, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನಾನು ಮೊನ್ನೆ ಅರುಣ್ ಸರ್ ಫೋನ್ ಮಾಡಿದ್ರು, ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ. ನಾನು ಹೇಳಿದೆ, ನಪ್ಪ ಸಿನಿಮಾ ಮಾಡಿಲ್ಲ, ನಾನೇನು ಬರಲಿ ಅಂದೆ. ಹಂಗೆ ಈಗ ಬಂದು ಒಂದು ಇಲ್ಲಿ ಬಂದೀಗ ಮಾತಾಡೋದಕ್ಕೆ ಅಂದ್ರೆ ನಾನು ಟ್ರೈಲರ್ ನೋಡಲಿಲ್ಲ, ಹಾಗಾಗಿ ನಮ್ಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ. ಸುಮ್ಮನೆ ಫಾಲ್ತು ತರ ಮಾತಾಡಬಾರ್ದು, ತಪ್ಪಾಗತ್ತೆ. ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ. ಒಂದು ಇಲ್ಲಿ ಬಂದಿದ್ದ ಮುಖ್ಯವಾದ ಕಾರಣ ಹುಲಿ ಕಾರ್ತಿ, ಅವನ ಮೇಲಿರೋ ಪ್ರೀತಿ. ನಾವು ತುಂಬಾ ಬೇಕಾದಂತ ಸ್ನೇಹಿತ, ನನ್ನ ತಮ್ಮನ ತರ ಕಾರ್ತಿ. ಇನ್ನೊಂದು ಎಲ್ಲರೂ ಹೇಳಿದಂಗೆ ಅರುಣ್ ಸರ್, ನಾನು ನಮ್ಮ ದಿನೇಶ್ ಅಣ್ಣ ಮಾಡ್ತಿರೋ ಒಂದು ಸಿನಿಮಾಗೂ ಅವ್ರೊಂದು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಇನ್ನೊಂದು ಸಂಜಯ್ ಸರ್ ಮತ್ತೆ ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ. ಹಂಗಾಗಿ ಒಂದು ಹೊಸ ಟೀಮ್, ಆ ತಂಡಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ವಿಶ್ ಮಾಡಕ್ ಬಂದಿದ್ದೀನಿ. ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸಂಜಯ್ ಸರ್, ಒಳ್ಳೇದಾಗ್ಲಿ ಅರುಣ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಆಕ್ಚುಲಿ ಈ ಸಿನಿಮಾದಲ್ಲಿ ನಂದು ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇನೆ, ಆಕ್ಟಿಂಗ್ ಪಾರ್ಟ್ ಅಲ್ಲ, ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ. ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು, ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ. ಯಾಕಂದ್ರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ, ನಮಗೇನೆ ಎಡಿಟರ್ ಮಹೇಶ್ ಅಂತ. ಯಾಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆನೂ ಹೇಳಿದಾಗ ಎಡಿಟರ್ ಬಗ್ಗೆನೂ ಹೇಳಬೇಕು. ಯಾಕಂದ್ರೆ ನಾನು ಎಡಿಟರ್ ಆಗಿ ಬಿಟ್ಕೊಡಕ್ಕಾಗಲ್ಲ ಎಡಿಟರ್ನ, ಯಾಕಂದ್ರೆ ಅವ್ರ ಕೆಲಸನೂ ಚೆನ್ನಾಗಿದೆ. ಬೆಳೆಯೋ ಹುಡುಗ, ಚೆನ್ನಾಗಾಗ್ಲಿ. ಆಮೇಲೆ ಹೇಳಿದೆ, ನಾನು ಹಂಗೆ ಡೈರೆಕ್ಟ್ ಆಗಿ ಸುಮ್ಮನೆ ಕಟ್ ಮಾಡಲ್ಲ, ಒಂದು ಸಿನಿಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟ್ರಿಗೆ ಹೇಳಿ ಮ್ಯೂಸಿಕ್ ಟ್ರ್ಯಾಕು, ಡೈಲಾಗ್ ಟ್ರ್ಯಾಕು, ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟ್ ಆಗಿ ತರಿಸ್ಕೊಂಡು, ಯಾರೂ ಇರಲಿಲ್ಲ, ಮಹೇಶನೂ ಇರಲಿಲ್ಲ ಅವತ್ತು. ನಾನೊಬ್ಬನೇ ಸ್ಟುಡಿಯೋದಲ್ಲಿ ಫುಲ್ ಸಿನಿಮಾ ನೋಡಿ ಆಮೇಲೆ ಮಧ್ಯಾಹ್ನ ಬರೋದಕ್ಕೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ.
ಒಂದು 2 ವರ್ಷನ್ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಮಾಡಿ ಯಾವ ರೀತಿ ಬೇಕು ಅಂತ, ಆಮೇಲೆ ಒಂದಷ್ಟು ಅಲ್ಲಿ ಟ್ವಿಸ್ಟಿಂಗ್ ಪಾಯಿಂಟ್ಸ್ಗಳೆಲ್ಲ ಈ ರೀತಿ ಅಂತ ಕೊಟ್ಟೆ ಡೈರೆಕ್ಟ್ರಿಗೆ. ಆಮೇಲೆ ನಮ್ಮ ಹೀರೋ ಸಾಹೇಬ್ರಿಗೂ ಬಹಳ ಇಷ್ಟ ಆಯ್ತು. ಈ ರೀತಿನೂ ಇದೆಯಾ ಸರ್, ಹಿಂಗೂ ನಾವು ತೋರಿಸ್ಬೋದಾ ಸಿನಿಮಾದಲ್ಲಿ, ಟ್ರೈಲರ್ ಅಲ್ಲಿ ಈ ರೀತಿನೂ ನಾವು ಕನ್ವೆ ಮಾಡ್ಬೋದಾ ಅಂತ. ಯಾಕಂದ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಒಂದು ಸಿನಿಮಾ ಯಾವ ರೀತಿ ನಾವು ಪ್ರಚಾರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಬೇಕು. ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡದೆ ಇದು ಒಂದು ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನ್, ಆಮೇಲೆ ಸಾಂಗ್ಸ್ ಕೂಡ ಒಂದು ಇನ್ವಿಟೇಷನ್. ಅದು ಚೆನ್ನಾಗಿದ್ರೆ ಸಿನಿಮಾಗೆ ಒಂದು ಬಲ ಇರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿದೆ. ಅದೇ ರೀತಿ ನಮ್ಮ ತರುಣ್ ಸರ್ನು ಅಷ್ಟೇನೆ, ಅವ್ರು ಮುಂದೆ ಹಳೆ ಪರಿಚಯ, ಬಟ್ ಮುಖಾಮುಖಿ ಪರಿಚಯ ಆಗಿದ್ದು ತೀರಾ ಈ ಸಿನಿಮಾದಲ್ಲೇ. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿಕರ ಏನಂದ್ರೆ ಎಲ್ಲ ಒಂದಷ್ಟು ನಾವು ಸೀನಿಯರ್ ಅಲ್ಲ, ಯಂಗ್ ಆರ್ಟಿಸ್ಟ್ಗಳು ಬಂದಿರೋದು, ಸಪೋರ್ಟ್ ಮಾಡಿರೋದು ಸಿನಿಮಾಗೆ. ಯಾಕಂದ್ರೆ ಈಗ ಬೇಕಾಗಿದೆ ಎಲ್ಲ ಪ್ರತಿ ಸಿನಿಮಾಗಳಿಗೂ ಹೊಸಬ್ರಿಗೆ ನಮ್ಮ ಇಂಡಸ್ಟ್ರಿನೇ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂದಾಗ ನಮ್ಗೂ ನಮ್ಮ ಸೀನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಈ ತಂಡಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಫ್ಯೂಚರ್ ಇದೆ. ಆಮೇಲೆ ಮ್ಯೂಸಿಕ್ ಅದ್ಭುತವಾಗಿದೆ, ಬಹಳ ಇಷ್ಟ ಆಯ್ತು ನನಗೆ. ಗುರುತಾ ಆಯ್ತು ನನಗೆ ಟ್ರೈಲರ್ ಕಟ್ ಮಾಡುವಾಗ ಮ್ಯೂಸಿಕ್. ಅದಕ್ಕೆ ಇದೇ ಪ್ಯಾಟರ್ನ್ ತಗೊಳ್ಳೋಣ, ಈ ಪಿಚ್ ತಗೊಳ್ಳೋಣ, ಇದು ಚೆನ್ನಾಗಿದೆ, ಈ ಫಾರ್ಮೆಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡು ಒಂದು ಬ್ಲಾಕ್ ಅಂಡ್ ವೈಟ್ ಶೇಡ್ ಮಾಡ್ಕೊಂಡು ಕಲರ್ಫುಲ್ ಆ ಡೈಲಾಗ್ ತಕ್ಕನಂಗೆ ಆ ಒಂದು ಥೀಮ್ ತರ ಮಾಡ್ಕೊಂಡು ಮಾಡಿದ್ವಿ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಬಾಲ ಮಾಸ್ಟರ್ ಸೂಪರ್ ಕೊರಿಯೋಗ್ರಫಿ. ಮಹೇಶ ನಿಂಗೂ ಒಳ್ಳೇದಾಗ್ಲು, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿಗ್ಲಿ, ಡೈರೆಕ್ಟರ್ಗೂ ಸಿಗ್ಲಿ, ಹೀರೋಗೂ ಸಿಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ ಸಿಗ್ಲಿ, ನಿರ್ಮಾಪಕರಿಗೂ ಇನ್ನೂ ಒಂದಷ್ಟು 2-3 ಐರನ್ ಸ್ಟೀಲ್ ಬಿಸ್ನೆಸ್ ಚೆನ್ನಾಗಾಗ್ಲಿ, ಸಿನಿಮಾ ಮಾಡ್ಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.